ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ನಾನು ಇವತ್ತಿನ ತರಗತಿಯಲ್ಲಿ ಪಾವ್ಲೋರವರ ಅಭಿಜಾತ ಸೋಪಾದಿತ ಅನುಕ್ರಿಯವಾದ, ಪಾವ್ಲೋರವರ ಅನುಬಂಧಿತ ಕಲಿಕೆ ಅಂತ ಕೂಡ ಇದನ್ನು ನಾವು ಕಲಿತೀವಿ. ಈ ಹಿಂದೆ ನಾನು ಕಲಿಕಾ ಪ್ರಕ್ರಿಯೆಯಲ್ಲಿ ಥಾರಂಡೈಕ್ ಮತ್ತು ಕೋಲರ್ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಈ ಒಂದು ಟಾಪಿಕ್ಕು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂಥ ಒಂದು ಟಾಪಿಕ್ ಆಗಿರ್ತೈತಿ. ಇದು ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಇರುವಂಥ ಒಂದು ಟಾಪಿಕ್ಕು. ಯಾರೆಲ್ಲ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪಾವ್ಲೋರವರ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಈ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಯಾವಂದರೆ ಇವಾನ್ ಪೆಟ್ರೋವಿಚ್ ಪಾವ್ಲೋವ್. ಇವರೇನು ಮಾಡ್ತಾರೆ, ನಾಯಿಯ ಮೇಲೆ ತನ್ನ ಪ್ರಯೋಗವನ್ನು ನಡೆಸ್ತಾರೆ. ಇವರೊಬ್ಬ ಶ್ರೇಷ್ಠ ಮನೋವಿಜ್ಞಾನಿ. ಇವರು ಈ ಸಿದ್ಧಾಂತವನ್ನು ನಾವೇನಂತೀವಿ ಅಂದರೆ ಶಾಸ್ತ್ರೀಯ ಕಲಿಕಾ ಸಿದ್ಧಾಂತ ಅಥವಾ ನಿರ್ಬಂಧಿತ ಕಲಿಕಾ ಸಿದ್ಧಾಂತ ಅಂತ ಕೂಡ ಕರಿತೀವಿ. ಪಾವ್ಲೋರವರ ಸಿದ್ಧಾಂತ ಯಾವುದು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಇವೆಲ್ಲ ಟಿಗೆಲ್ಲ ಜಾಸ್ತಿ ಕ್ವಶನ್ ಆಗಿದ್ದಾವೆ. ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಕರಿಗೆ ಕೂಡ ಇವೇನಾಗ್ತವೆ, ಪ್ರಶ್ನೆಗಳು ಆಗ್ತವೆ. ಇದೇನು ಕರಿತೀವಿ, ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತಾರೆ ಕುಡಿತೀವಿ, ಅಥವಾ ಶಾಸ್ತ್ರೀಯ ಕಲಿಕಾ ಅಂತಾರೆ ಕರಿತೀವಿ, ನಿರ್ಬಂಧಿತ ಕಲಿಕೆ ಅಂತಾರೆ ಕರಿತೀವಿ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಕರಿತೀವಿ. ಅನುಬಂಧಿತ ಕಲಿಕೆ ಮತ್ತು ಕಲಿಕೆಯ ಸಂಪರ್ಕ ಕಲ್ಪನೆ ಹಾಗೂ ಬದಲಾಯಿಸುವಂಥ ತತ್ವದ ಆಧಾರದ ಮೇಲೆ ಏನಾಗಿದೆ, ಈ ಸಿದ್ಧಾಂತವನ್ನು ರೂಪಿತವಾಗಿದೆ. ಈ ಸಿದ್ಧಾಂತದ ಮೂಲಕ ಉಂಟಾಗುವ ಕಲಿಕೆಯನ್ನು ನಾವೇನ್ತೀವಿ, ಅಭ್ಯಾಸದ ರೂಪವೇ ಅನುಬಂಧನ ಅಂತೇಳಿ ಕರಿತೀವಿ. ಇದೊಂದು ಉದ್ದೀಪನ ಅನುಕ್ರಿಯ ರೀತಿಯಾದ ಒಂದು ಕಲಿಕೆಯಾಗಿರ್ತೈತಿ. ಈ ಪ್ರಯೋಗವನ್ನು ಪಾವ್ಲೋವ್ ಅವರು ನಾಯಿ, ಬೆಕ್ಕು, ಇಲಿಗಳ ಮೇಲೆ ಮತ್ತು ಇವು ಮೂರದ್ರ ಮೇಲೆ ಏನು ಮಾಡ್ತಾರೆ, ಅವರು ಪ್ರಯೋಗವನ್ನು ಮಾಡ್ತಾರೆ. ಪಾವ್ಲೋವ್ ಮತ್ತು ವ್ಯಾಟ್ಸನ್ ಅವರು ಏನು ಮಾಡ್ತಾರೆ, ಈ ಸಿದ್ಧಾಂತವನ್ನು ಇಬ್ಬರು ಸೇರಿ ಮಂಡನೆ ಮಾಡ್ತಾರೆ. ಅಭಿಜಾತ ಸೋಪಾದಿತ ಅನುಕ್ರಿಯೆ ಮತ್ತು ಶಾಸ್ತ್ರೀಯ ಅನುಬಂಧ ಎಂದು ಈ ಒಂದು ಕಲಿಕೆಯನ್ನು ನಾವು ಕರಿತೀವಿ. ಇದಕ್ಕೆ ಏನೇನು ಹೆಸರು ಅಂತ ಕರಿತೀವಿ ಅಂತೇಳಿ ಕೇಳ್ತಾರೆ. ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಹಾಗೂ ಶಾಸ್ತ್ರೀಯ ಅನುಬಂಧ ಅಂತೇಳಿ ಕರಿತೀವಿ. ಇಲ್ಲಿ ಆಸಕ್ತಿ ಇಲ್ಲದೇ ಇರುವ ವಿಷಯಗಳನ್ನು ಕೂಡ ಏನು ಮಾಡಬೇಕು, ನಾವು ಹವ್ಯಾಸಗಳಾಗಿ ರೂಢಿಸ್ಕೋಬೇಕು. ಈ ಒಂದು ಸಿದ್ಧಾಂತದ ತಿರುಳು ನೋಡ್ರಿ. ಇಲ್ಲಿ ಏನಿದೆ ಅಂದರೆ, ಇಲ್ಲಿ ಒಂದು ನಾಯಿ ಇರ್ತೈತೆ. ಆ ನಾಯಿಗೆ ಏನು ಮಾಡ್ತಾರೆ, ಒಂದು ಪೆಟ್ಟಿಗೆ ಕಟ್ ಹಾಕಿ ಅದಕ್ಕೆ ಏನು ಮಾಡ್ತಾರೆ, ಮುಂದೆ ಊಟ ಇಡ್ತಾರೆ. ಊಟ ಇಟ್ಟು ಬೆಲ್ ಬಾರಿಸಿದಾಗ ಏನು ಮಾಡ್ತೈತಿ, ಅದು ಜೊಲ್ ಸರಿಸ್ತೈತೆ. ಜೊಲ್ ಸರಿಸಿದಾಗ ಏನು ಮಾಡ್ತಾರೆ, ಊಟ ಇಡ್ತಾರೆ. ಈ ರೀತಿ ಒಂದು ಪ್ರಯೋಗ ಕಂಡು ಬರ್ತೈತಿ. ಆ ಪ್ರಯೋಗ ನೋಡ್ಕೊಂಡು ಇದನ್ನು ನೋಡ್ಬೇಕು, ನೀವು ತಿಳ್ಕೊಬೇಕು. ನೋಡ್ರಿ, ಈ ಸಹಜ ಪ್ರಚೋದನೆ ಯಾವುದಿದೆ ಅಂದರೆ ನಾಯಿಗೆ ಏನು ಮಾಡ್ತಾರೆ, ಅದಕ್ಕೆ ಮಾಂಸ ಇಡ್ತಾರೆ. ಇದಕ್ಕೆ ಏನಂತೀವಿ, ಸಹಜ ಪ್ರತಿಕ್ರಿಯೆ. ಕೃತಕ ಪ್ರಚೋದನೆ ಏನಂದರೆ ಅದಕ್ಕೆ ಬೆಲ್ ಬಾರಿಸ್ತಾರೆ. ಅದು ಊಟ ಇಟ್ಟ ತಕ್ಷಣ ಏನು ಮಾಡ್ತಾರೆ, ಅದಕ್ಕೆ ಬೆಲ್ ಬಾರಿಸ್ತಾರೆ. ಇದಕ್ಕೆ ಏನಂತೀವಿ, AS ಕಲಿಕೆ ಅಂತೇಳಿ ಕರಿತೀವಿ. ಕೃತಕ ಪ್ರಚೋದನೆ ಪ್ಲಸ್ ಸಹಜ ಪ್ರಚೋದನೆ, AS ಪ್ಲಸ್ NS ಏನು ಗಂಟೆಯ ಶಬ್ದ ಪ್ಲಸ್ ಆಹಾರ, ಇಷ್ಟು ಇರ್ತಾರೆ. ಅದಕ್ಕೆ ಇದೇನು ಮಾಡ್ತೈತೆ, ಸಹಜ ಪ್ರಚೋದನೆ ಮಾಂಸ ಇಟ್ಟಾಗ ಅದೇನು ಮಾಡ್ತೈತೆ, ಸಹಜ ಪ್ರತಿಕ್ರಿಯೆ ನೀಡ್ತೈತೆ. ಏನು ಸಹಜ ಪ್ರತಿಕ್ರಿಯೆ ನೀಡ್ತದೆ ಅಂದರೆ ಜೊಲ್ ಸುರಿಸ್ತೈತೆ. ಅದು ಊಟ ಇಟ್ಟ ತಕ್ಷಣ ನಾಯಿಗೆ ಅನಿಸುತ್ತೆ, ಜೊಲ್ ಸುರಿಸುತ್ತೆ. ಅದರಲ್ಲಿ ಅದಕ್ಕೆ ಇಷ್ಟವಾದಂತಹ ಊಟ ಇದೆ ಇದು. ಅದಕ್ಕೆ ಸಹಜವಾಗಿ ಏನು ಸಿಗ್ತೈತಿ, ಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆ ಏನು ಮಾಡ್ತೈತಿ, ಆ ನಾಯಿ ನೀಡ್ತೈತಿ. ಹಾಗೆ ಕೃತಕ ಪ್ರಚೋದನೆ ಏನಿಲ್ಲಿ ಗಂಟೆ ಶಬ್ದ, ಇದಕ್ಕೆ ಏನು ಮಾಡ್ತೈತಿ, ಕೃತಕ ಪ್ರತಿಕ್ರಿಯೆ ನೀಡ್ತಾರೆ. ಇಲ್ಲಿ ಗಂಟೆ ಹಾಕಿದಾಗ ಏನು ಮಾಡ್ತೈತೆ, ಅದು ಕೃತಕ ಪ್ರತಿಕ್ರಿಯೆ ನೀಡ್ತೈತಿ. ಅಂದರೆ ಜೊಲ್ ಸರಿಸೋದಿಲ್ಲ ಇಲ್ಲಿ. ಈಗ ಕೃತಕ ಪ್ರಚೋದನೆ ಪ್ಲಸ್ ಸಹಜ ಪ್ರಚೋದನೆ ಮತ್ತು ಆಹಾರ, ಇವು ಮೂರು ಕೊಟ್ಟಾಗ ಏನಾಗ್ತೈತೆ ಅದಕ್ಕೆ ಅಂದರೆ ಕಂಡೀಷ್ನಲ್ ರೆಸ್ಪಾನ್ಸ್, ಅಂದರೆ ನಿರ್ಬಂಧಿತ ಪ್ರತಿಕ್ರಿಯೆ ಏನಾಗ್ತೈತಿ, ಇಲ್ಲಿ ಜೊಲ್ಲು ಸುರಿಸುವುದು. ಗಂಟೆ ಶಬ್ದಕ್ಕೆ ಏನು ಮಾಡ್ತಾರೆ, ಜೊಲ್ ಸರಿಸ್ತಾರೆ. ಆದರೆ ಅದು ಕ್ರಮೇಣ ಏನಾಗ್ತೈತೆ, ಊಟ ಇಡಲ್ದೇ ಅದಕ್ಕೆ ಗಂಟೆ ಶಬ್ದ ಹಾಕಿ ಅದು ಗಂಟೆ ಶಬ್ದ ಹಾಕಿ ಸರ್ ಊಟ ಇದೆ ಅಂತ ತಿಳ್ಕೊತೈತಿ. ಆದರೆ ಅವ್ರು ಏನು ಮಾಡಲ್ಲ, ಬರ್ತಾ ಬರ್ತಾ ಅಲ್ಲಿ ಊಟ ಇಡೋದಿಲ್ಲ, ಓನ್ಲಿ ಗಂಟೆ ಮಾತ್ರ ಹಾಕ್ತಾರೆ. ಅವಾಗ ಏನಾಗ್ತೈತಿ, ಅದು ಜೊಲ್ ಸರಿಸೋದು ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತೈತೆ. ಅಂದರೆ ಇಲ್ಲಿ ಕೃತಕ ಪ್ರಚೋದನೆಗೆ ಅದೇನು ಮಾಡ್ತೈತೆ, ಕೃತಕ ಪ್ರತಿಕ್ರಿಯೆಯನ್ನು ತೋರಿಸ್ತೈತಿ ಅಂತ ಅರ್ಥ. ಇಲ್ಲಿ ಅನೇಕ ಬಾರಿ ಪ್ರಯೋಗಿಸಿದ ನಂತರ ಏನು ಮಾಡ್ತೈತೆ ಅಂದರೆ ಕೃತಕ ಪ್ರಚೋದನೆ
ಅಂದರೆ ಗಂಟೆ ಶಬ್ದ. ನಿರ್ಬಂಧಿತ ಪ್ರತಿಕ್ರಿಯೆ ಅಂದರೆ ಜಲ್ಲು ಸುರಿಸುವುದು. ಏನಾಗ್ತೈತೆ ಅಲ್ಲಿ ನಿರ್ಬಂಧಿತವಾಗಿರ್ತೈತೆ. ಇಷ್ಟೇನಂದರೆ ವ್ಯಾಟ್ಸನ್ ಅವರ ಇವ್ರದ್ದು ಪಾವ್ಲೋವ್ ಅವರ ಅನುಬಂಧಿತ ಕಲಿಕೆ ಇದು ಅದು ಅವ್ರ ಪ್ರಯೋಗ ನಿಮಗೆ ಗೊತ್ತಿರಬೇಕು. ಗೊತ್ತಿದ್ರೆ ಇದು ಸ್ವಲ್ಪ ಅರ್ಥ ಆಗ್ತೈತೆ. ಈ ಬುಕ್ಸಲ್ಲಿ ಅವ್ರ ಪ್ರಯೋಗ ಕೊಟ್ಟಿಲ್ಲ, ಆದರೆ ಬೇರೆ ಬೇರೆ ಬುಕ್ಸಲ್ಲಿ ಏನಿದೆ ಅವ್ರ ಪ್ರಯೋಗ ಇದೆ. ಅವ್ರು ಪ್ರಯೋಗ ಮಾಡಿ ನಾಯಿ ಮೇಲೆ ಯಾವ ರೀತಿ ಪ್ರಯೋಗ ಮಾಡಿದ್ರು ಅಂತೇಳಿ. ನೋಡಿ, ನಾನು ಶಾರ್ಟಾಗಿ ಹೇಳ್ಬೇಕಾದ್ರೆ ಹೇಳ್ತೀನಿ ನೋಡಿ. ಅವ್ರು ಏನು ಮಾಡ್ತಾರೆ, ಒಂದು ನಾಯಿಯನ್ನು ಒಂದು ಇದಕ್ಕೆ ಕಟ್ಟಾಕ್ತಾರೆ, ಒಂದು ಬಾಕ್ಸಿಗೆ. ಅಂದರೆ ಅದು ಕಟ್ಟಾಕ್ಲಿಕ್ಕೆ ಏನು ಮಾಡ್ತಾರೆ, ಒಂದು ನಿರ್ಬಂಧಿತ ಪ್ರದೇಶ ಮಾಡ್ತಾರೆ. ಅಲ್ಲಿ ಮಾಡಿ ಏನು ಮಾಡ್ತಾರೆ, ನಾಯಿಯನ್ನು ಅಲ್ಲಿ ಕಟ್ಟಾಕಿ ಅದಕ್ಕೆ ಊಟ ಇಟ್ಟು ಅದಕ್ಕೆ ಏನು ಮಾಡ್ತಾರೆ, ಗಂಟೆ ಶಬ್ದ ಮಾಡ್ತಾರೆ. ಅಂದರೆ ಗಂಟೆ ಶಬ್ದ ಮಾಡಿದ ಮೇಲೆ ಏನು ಹೋಗ್ತಾರೆ, ಅವರು ಊಟ ಇರ್ತಾರೆ. ಗಂಟೆ ಶಬ್ದ ಮಾಡಿ ಊಟ ಇಡ್ತಾರೆ. ಯಾವ ಊಟ? ಅದು ಮಾಂಸದ ತುಂಡನ್ನು ಅವ್ರೇನು ಮಾಡ್ತಾರೆ, ಊಟಕ್ಕಾಗಿ ಬಳಸ್ತಾರೆ. ಅದು ಏನು ಮಾಡ್ತಾರೆ, ಬೆಲ್ಲ ಹಾಕಿದ ತಕ್ಷಣ ಏನು ಮಾಡ್ತಾರೆ, ಊಟ ಇಡ್ತಾರೆ ಅಂತೇಳಿ ನಾಯಿಗೆ ಗೊತ್ತಿರುತ್ತೆ. ಆದರೆ ಆ ರೀತಿ ಏನು ಮಾಡ್ತಾರೆ, ಅದಕ್ಕೆ ಅನುಬಂಧನ ಮಾಡ್ತಾರೆ. ಅಂದರೆ ಸಹಜವಾಗಿ ಏನು ಮಾಡ್ತಾರೆ, ಅದು ಅನುಬಂಧನ. ಅಂದರೆ ನಾವೀಗ ಬಂದ ತಕ್ಷಣ ಸ್ವಲ್ಪ ಯಾರು ಬಂದ ತಕ್ಷಣ ನಾವು ನಮಸ್ಕಾರ ಮಾಡ್ತೀವಲ್ಲ, ಅದನ್ನು ಕೂಡ ಒಂದು ಅನುಬಂಧನ. ಅಂದರೆ ಅದು ಸಹಜವಾಗಿ ನಮ್ಗೆ ಏನು ಮಾಡ್ತೈತೆ, ಬರ್ತೈತೆ. ಅದೇ ರೀತಿ ಆ ನಾಯಿಗೆ ಏನು ಮಾಡಿದರು, ಗಂಟೆ ಹಾಕಿದ ತಕ್ಷಣ ಅದಕ್ಕೆ ಏನಿದ್ರು ಊಟ ಇಡ್ತಾಯಿದ್ರು. ಅದಕ್ಕೋಸ್ಕರ ಅದೇನು ಮಾಡ್ತಾಯಿತ್ತು, ಜಲ್ಸಾಯಿಸ್ತಾಯಿತ್ತು. ಆದರೆ ಕ್ರಮೇಣ ಏನು ಮಾಡ್ತಾಯಿದ್ರು ಅವರು, ಅದಕ್ಕೆ ಗಂಟೆ ಮಾತ್ರ ಬಾರಿಸ್ತಾಯಿದ್ರು, ಆದರೆ ಊಟ ಇಡ್ತಾ ಇರಲಿಲ್ಲ. ಅದು ಕ್ರಮೇಣ ಏನಾಯ್ತು, ನಚಿಸ್ತಾ ಹೋಯ್ತದು. ಯಾಕೆಂದರೆ ಅದೊಂದು ಸರಿ ನೋಡ್ತು, 2 ಸರಿ ನೋಡ್ತು, ಆಮೇಲೆ ಏನೇ ಮಾಡ್ತದು, ತನ್ನ ಜಲ್ಸೋರಿಸೋದನ್ನು ಕಡಿಮೆ ಮಾಡ್ತಾ ಹೋಯಿತು. ಈ ರೀತಿ ಪ್ರಯೋಗ ಕಂಡುಬರ್ತೈತಿ. ನಿಮ್ದೆಲ್ಲಾದ್ರೂ ಬುಕ್ಸಲ್ಲಿ ನಿಮ್ದಿದ್ರೆ ನೀವು ಒಂದ್ಸರಿ ಓದ್ಕೊಳ್ಳಿ. ಅದು ಇವಾಗ ವ್ಯಾಟ್ಸನ್ ಪ್ರಯೋಗ ಆಲ್ಮೋಸ್ಟ್ TETಗೆಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿರ್ತೈತೆ. TET ಬುಕ್ಸಲ್ಲಿ ಒಂದು ಪ್ರಯೋಗ ಮೆನ್ಷನ್ ಮಾಡಿರ್ತಾರೆ. ನೀವು TET ಓದರಿದ್ರೆ ಒಂದ್ಸರಿ ಅಲ್ಲಿ ನೋಡ್ಕೊಳ್ಳಿ. ಇವಾಗ ವ್ಯಾಟ್ಸನ್ ಪ್ರಯೋಗ ಅಭಿಜಾತ ಸೋಪಾದಿತ ಅನುಕ್ರಿಯವಾದಕ್ಕೆ ಪುಷ್ಟಿ ನೀಡುವಂತೆ ಏನು ಮಾಡ್ತಾರೆ ಇವರು, ಅಂದರೆ ಏನು ಇವರು ಮಾಡಿದ್ರಲ್ಲ ಪಾವ್ಲೋವ್ ಅವರು, ಆ ಒಂದು ಸಿದ್ಧಾಂತಕ್ಕೆ ಪುಷ್ಟಿ ನೀಡುವಂತೆ ವ್ಯಾಟ್ಸನ್ ಕೂಡ ಏನು ಮಾಡ್ತಾರೆ, ಒಂದು ಪ್ರಯೋಗವನ್ನು ಮಾಡ್ತಾರೆ. ವ್ಯಾಟ್ಸನ್ ತನ್ನ ಪ್ರಯೋಗಕ್ಕೆ ಏನು ಮಾಡ್ತಾರೆ, 11 ತಿಂಗಳ ಮಗುವನ್ನು ಬಳಸ್ಕೊತಾರೆ. ಆಲ್ಬರ್ಟ್ ಅನ್ನೋ ಮಗು. ಆ ಮಗುವಿನ ಹೆಸರು ಯಾವುದಂದರೆ ಆಲ್ಬರ್ಟ್ ಎಂಬ ಮಗುವಿಗೆ. ಈ ಮಗುವಿಗೆ ಏನು ಮಾಡ್ತಾರೆ, ಒಂದು ಬಿಳಿ ಮೊಲವನ್ನು ನೀಡ್ತಾರೆ. ಏನು ಕೊಡ್ತಾರೆ ಅವರಿಗೆ, ಆಟ ಆಡಲಿಕ್ಕೆ ಒಂದು ಬಿಳಿ ಮೊಲವನ್ನು ಕೊಡ್ತಾರೆ. ಅದು ಸಂತೋಷದಿಂದ ಏನು ಮಾಡ್ತಾಯಿತ್ತು, ಆ ಬಿಳಿ ಮೊಲವನ್ನು ತಗೊಂಡು ಆಟ ಆಡ್ತಾಯಿತ್ತು. ಕೆಲವು ದಿನಗಳ ನಂತರ ಮೊಲ ಮುಟ್ಟಿದ ನಂತರ ಏನು ಮಾಡಿದ್ರು, ಅದಕ್ಕೆ ಭಯಂಕರ ಶಬ್ದ ಮಾಡಿದ ಹಾಗೆ ನಡೆದು ನಂತರ ಮಗು ಮೊಲ ಮುಟ್ಟದಂತೆ ದೂರ ಸರಿಯಿತು. ಇಲ್ಲಿ ಏನು ಮಾಡ್ತಾರೆ ಅಂದರೆ ಆಲ್ಬರ್ಟ್ ಅವರು, ಇದು ವ್ಯಾಟ್ಸನ್ ಅವರು ಆಲ್ಬರ್ಟ್ ಎಂಬ ಮಗುವಿಗೆ ಒಂದು ಏನು ಮಾಡ್ತಾರೆ, ಬಿಳಿ ಮೊಲವನ್ನು ನೀಡ್ತಾರೆ. ಅಂದರೆ ಅದು ಗೊಂಬೆ ಚಿತ್ರ, ಅದು ಗೊಂಬೆ ಥರ ಬಿಳಿ ಮೊಲದ ಗೊಂಬೆ. ಆ ಗೊಂಬೆ ಏನೇನು ಮಾಡ್ತಾರೆ, ಅದಕ್ಕೆ ಆಟಕ್ಕೆ ಕೊಟ್ಬಿಡ್ತಾರೆ. ಅದು ಆಟ ಆಡ್ತಾ ಇರ್ತೈತೆ. ಕೆಲ ದಿನಗಳು ಹಂಗೆ ಆಟ ಆಡ್ತಾ ಇರ್ತೈತೆ. ಅದು ಏನು ಮಾಡಿದ್ರು, ಮೊಲ ಮುಟ್ಟಿದ ತಕ್ಷಣ, ಅಂದರೆ ಬಿಳಿ ಮೊಲ ಗೊಂಬೆ ಮುಟ್ಟಿದ ತಕ್ಷಣ ಏನು ಮಾಡ್ತಾರೆ, ಒಂದು ವಿಚಿತ್ರವಾದಂಥ ಶಬ್ದ ಮಾಡ್ತಾರೆ. ಆ ಮಗು ಏನು ಮಾಡ್ತೈತೆ, ಅದಕ್ಕೆ ಮುಟ್ಟೋಕ್ಕೆ ಭಯಪಡ್ತೈತೆ. ಅದೇ ಒಂದು ಗೊಂಬೆಯನ್ನು ಮುಟ್ಟೋದೇ ಭಯಪಡ್ತದಂತಲ್ಲ, ಬೇರೆ ಯಾವುದೇ ಗೊಂಬೆ ಬಿಳಿ ಥರ ಕಂಡ್ರೆ, ಬಿಳಿದು ಕಂಡಿದ್ರೆ ಏನು ಮಾಡ್ತೈತೆ, ಅದು ಆಟೋಮೆಟಿಕ್ಕಾಗಿ ಅದು ಅಲ್ಲಿ ಭಯಪಡ್ತಾ ಇರ್ತೈತಿ. ಈ ರೀತಿ ಏನು ಮಾಡ್ತಾರೆ ಅವರು, ಆಲ್ಬರ್ಟ್ ಅವರು, ಇದು ವ್ಯಾಟ್ಸನ್ ಅವರು ಆಲ್ಬರ್ಟ್ ಮಗುವಿನ ಮೇಲೆ ಪ್ರಯೋಗ ಮಾಡ್ತಾರೆ. ಇದು 11 ತಿಂಗಳ ಮಗು. ಈಗ ಕೇಳ್ತಾ ಇದೆ ಎಕ್ಸಾಮಲ್ಲೆಲ್ಲ TETಗಾಗಿದೆ ಇದೆಲ್ಲ. ಯಾವ ಮಗು ಮೇಲೆ ಪ್ರಯೋಗ ಮಾಡಿದ್ರೆ ಆಲ್ಬರ್ಟ್ ಮಗು, ಎಷ್ಟು ತಿಂಗಳ ಮಗು ಇತ್ತು ಅದಂದರೆ 11 ತಿಂಗಳ ಮಗು. ಈ ರೀತಿ ಪ್ರಶ್ನೆಗಳಾಗಿದ್ದಾವೆ, ನೀವು ನೋಡ್ಕೊಳ್ರಿ. ಇವಾಗ ಬಂಡೂರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಥವಾ ವೀಕ್ಷಣೆ ಕಲಿಕೆ. ಅಲ್ಲೆಲ್ಲ TETಗೆ ಡಿಟೇಲ್ಸ್ ಆಗಿದೆ, ಆದರೆ ನಮಗೆ ಅಷ್ಟು ಡಿಟೇಲ್ಸ್ ಆಗಿ ಅವಶ್ಯಕತೆ ಇಲ್ಲ ನಮಗೆ. ಯಾಕೆಂದರೆ ನಮಗೆ ಬರೋದೇ ಸ್ವಲ್ಪ. ಆದರೆ ಅಲ್ಲಿ TETಗೆ ನಾವೆಲ್ಲ 30 ಮಾರ್ಕ್ಸಿಗೆ ಏನು ಮಾಡ್ತೀವಿ, ಬರಿತೀವಿ. ಅದಕ್ಕೆ ಅಲ್ಲಿ ಏನಿದೆ ಡೀಟೇಲ್ ಆಗಿರೋವು ಅಲ್ಲಿ ಅಧ್ಯಯನ ಮಾಡಬೇಕಾಗ್ತೈತಿ. ಇಲ್ಲಿ ನಮಗೆ ಇಷ್ಟೇ ಸಾಕು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ. ಇವಾಗ ಬಂಡೂರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಥವಾ ವೀಕ್ಷಣಾ ಕಲಿಕೆ ಅಂತ ಕೂಡ ಇದನ್ನು ನಾವು ಕರಿತೀವಿ. ಬಂಡೂರು ಏನು ಮಾಡ್ತಾರೆ, ಆಲ್ಬರ್ಟ್ ಅವರು ಕೆನಡಾ ದೇಶದ ಮನೋವಿಜ್ಞಾನಿ. ಆಲ್ಬರ್ಟ್ ಬಂಡೂರು ಅವರು ಯಾವ ದೇಶದ ಮನೋವಿಜ್ಞಾನಿ ಅಂದರೆ ಕೆನಡಾ ದೇಶದ ಮನೋವಿಜ್ಞಾನಿ. ಇವ್ರು ಏನು ಮಾಡ್ತಾರೆ, ಅನುಕರಣಾತ್ಮಕ ಕಲಿಕೆ, ಸಾಮಾಜಿಕ ಕಲಿವಿನ ಸಿದ್ಧಾಂತ ಏನು ಮಾಡ್ತಾರೆ, ಇವರು ಮಂಡನೆ ಮಾಡ್ತಾರೆ. ಮಾದರಿ ನಿರ್ಮಾಣ ಕಲಿಕೆ ಅಂತ ಕೂಡ ಇದಕ್ಕೆ ಕರಿತೀವಿ. ಇದಕ್ಕೆ ಅನುಕರಣ ಕಲಿಕೆ, ಸಾಮಾಜಿಕ ಕಲಿವಿನ ಸಿದ್ಧಾಂತ, ಮಾದರಿ ನಿರ್ಮಾಣ ಸಿದ್ಧಾಂತ ಅಂತೇಳಿ ಎಲ್ಲ ಹೆಸರುಗಳನ್ನು ಏನು ಮಾಡ್ತೀವಿ ನಾವು ಬಂಡೂರವರ ಸಾಮಾಜಿಕ ಕಲಿಕೆ ಸಿದ್ಧಾಂತಕ್ಕೆ ನಾವು ಕರಿತೀವಿ.
ಬೋಬೋ ಡೋಲಾ ಪ್ರಯೋಗ ಮಾಡ್ತಾರೆ. ಏನು ಮಾಡ್ತಾರೆ ಇವರು? ಈ ಸಿದ್ಧಾಂತದ ನೋಡಿರಿ, ಮಾದರಿ ನಿರ್ಮಾಣ ಕಲಿಕೆ ಸಿದ್ಧಾಂತ ಪ್ರತಿಪಾದಕರು ಯಾರು ಅಂತಂದರೆ ಬೋಬೋ ಡೋಲಾ. ಇದ್ರ ಪ್ರತಿಪಾದಕರು ಬೇರೆ, ಅದರ ಸಿದ್ಧಾಂತ ಮಾಡಿದರು ಬೇರೆ. ಪ್ರತಿಪಾದಕರು ಕೇಳಿದರೆ ಬೋಬೋ ಡೋಲಾ. ವೀಕ್ಷಣಾತ್ಮಕ ಕಲಿಕೆ ಪ್ರತಿಪಾದಕರು ಇವರ ತತ್ವವನ್ನು ಏನು ಮಾಡ್ತಾರೆ? ಮಾದರಿ ನಿರ್ಮಾಣ ತತ್ವ, ಗುರುತಿಸಿಕೊಳ್ಳುವ ತತ್ವ ಅಂತೇಳಿ ಕರೀತಾರೆ. ಅನುಕರಣ ಕಲಿಕಾ ಅಥವಾ ಮಾದರಿ ನಿರ್ಮಾಣ ಕಲಿಕೆಯಲ್ಲಿ ಮುಖ್ಯವಾಗಿ 2 ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಉದ್ದೇಶಪೂರಿತ, ಇನ್ನೊಂದು ಅಂಧಾನುಕರಣೆ. ಈ ರೀತಿ 2 ವಿಧಗಳು ಬರ್ತವೆ. ಅಂದರೆ ನಾವು ಉದ್ದೇಶಪೂರ್ವಕ ಯಾವುದೇ ಒಂದು ಅನುಕರಣೆ ಮಾಡಬೇಕಾದ್ರೆ ನಾವು ಉದ್ದೇಶ ಇಟ್ಕೊಂಡು ನಾವು ಉದ್ದೇಶಪೂರ್ವಕವಾಗಿ ಮಾಡ್ತೀವಿ. ಆದರೆ ಅಂಧಾನುಕರಣೆ ಅಂದರೆ ಇದು ನಮಗೆ ಉದ್ದೇಶ ಇರೋದಿಲ್ಲ, ಅವ್ರು ಮಾಡ್ತಾಯಿದ್ದಾರೆ ಅಂತೇಳಿ ನಾವು ಮಾಡೋದು. ಇದಕ್ಕೇನಂತೀವಿ ನಾವು ಅಂಧಾನುಕರಣ ಅಂತೇಳಿ ಕರಿತೀವಿ. ಬಂಡೂರವರ ಅನುಕರಣಾತ್ಮಕ ಕಲಿಕೆಯನ್ನು 4 ಹಂತಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಅವಧಾನಾತ್ಮಕ ಹಂತ, ಇನ್ನೊಂದು ಧಾರಣಾತ್ಮಕ ಹಂತ, ಗತಿ ಪುನರುತ್ಪಾದನಾ ಹಂತ, ಅಭಿಪ್ರೇರಣಾ ಹಂತ. ಒಟ್ಟು 4 ಹಂತಗಳು ಏನು ಮಾಡ್ತಾರೆ ಇಲ್ಲಿ ವಿಂಗಡಣೆ ಮಾಡ್ತಾರೆ. ಸಾಮಾಜಿಕ ಅಥವಾ ಅನುಕರಣ ಕಲಿಕೆಯಿಂದ ಮಗು ಏನು ಮಾಡ್ತೈತೆ? ಸಾಮಾಜಿಕ ವರ್ತನೆಗಳಾದಂತಹ ಶುಭ ಹಾರೈಕೆ, ಉಡುಪು ಧರಿಸುವುದು, ವಂದನಾರ್ಪಣೆ, ಪ್ರಶಂಸೆ, ಮೆಚ್ಚುಗೆ, ತಲೆ ಬಾಚೋದು, ಬಟ್ಟೆ ಧರಿಸುವುದು, ಇವೆಲ್ಲ ಏನು ಮಾಡ್ತೈತಿ? ಅನುಕರಣೆ ಮೂಲಕ ಕಲಿತೈತಿ. ಈಗ ತಾಯಿ ಅಥವಾ ಮನೆಯಲ್ಲಿ ಯಾರಾದರೂ ಮಾಡ್ತಾಯಿದ್ರೆ ಮಗು ಏನು ಮಾಡ್ತೈತಿ? ಅವ್ರು ಹೆಂಗೆ ಮಾಡ್ತಾರೋ ಅವ್ರದಂಗೆ ಇದೇನು ಮಾಡ್ತೈತಿ? ಮಗು ಮಾಡ್ತೈತೆ. ಎಲ್ಲ ಏನು ಮಾಡ್ತೈತಿ? ಶುಭ ಹಾರೈಕೆ ಮಾಡೋದು, ಉಡುಪು ಧರಿಸೋದು, ಬಟ್ಟೆ ಹಾಕ್ಕೊಳ್ಳೋದು, ಪ್ರಾರ್ಥನೆ ಹೇಳೋದು, ಇನ್ನೊಬ್ರು ಮೆಚ್ಚುಗೆಯನ್ನು ಗಳಿಸೋದು, ತಲೆ ಬಾಚ್ಕೊಳ್ಳೋದು, ಬಟ್ಟೆ ಧರಿಸೋದು, ಇವೆಲ್ಲ ಏನು ಮಾಡ್ತೈತಿ? ಇನ್ನೊಬ್ಬರು ನೋಡಿ ಅದು ಕಲಿತದೆ ಅಂತ ಅರ್ಥ. ಅದಕ್ಕೇನಂತ ಇದು ಅನುಕರಣ ಕಲಿಕೆ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳಲ್ಲಿ ಬಳಸಬೇಕಾದಂತಹ ನಡವಳಿಕೆಗಳನ್ನು ಶಿಕ್ಷಕರು ಮತ್ತು ಪೋಷಕರು ಏನು ಮಾಡಬೇಕು? ಈ ವಿಧಾನದಿಂದ ಬೆಳೆಸಬೇಕು. ನಾವೇನಾದರೂ ಮಕ್ಕಳಲ್ಲಿ ಬೆಳೆಸಬೇಕು ನಡವಳಿಕೆಗಳಂದರೆ ನಾವು ಅವ್ರ ಮುಂದೆ ಮಾಡಿ ತೋರಿಸಿದ್ರೆ ಏನು ಮಾಡ್ತಾರೆ? ಈಸಿಯಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊತಾರೆ. ಇದು ಬಂಡೂರವರ ಮಾದರಿ ನಿರ್ಮಾಣ ಕಲಿಕೆ. ಇದು ಇವಾಗ ಗ್ಯಾಗ್ನೇರವರ ಪದಸೋಪಾನ ಕಲಿಕೆ ಏನು ಮಾಡ್ತಾರೆ? ಪದಸೋಪಾನ ಕಲಿಕೆ ಯಾರ್ದು ಅಂದರೆ ಅದು ಗ್ಯಾಗ್ನೇರವರು. ರಾಬರ್ಟ್ ಗ್ಯಾಗ್ನೇವರು ಅಮೇರಿಕ ದೇಶದವರು. ಯಾವ ದೇಶದವರು? ಅಮೇರಿಕ ದೇಶದ ಮನೋವಿಜ್ಞಾನಿ. ಪದಸೋಪಾನ ಕಲಿಕಾ ಸಿದ್ಧಾಂತದಲ್ಲಿ ಏನು ಮಾಡ್ತಾರೆ ಇವರು? 8 ಪ್ರಕಾರದ ಕಲಿಕಾ ಸೋಪಾನ ರೂಪವನ್ನು ಮಂಡಿಸ್ತಾರೆ. ನೋಡ್ರಿ, 8 ಪ್ರಕಾರದ ಏನು ಮಾಡ್ತಾರೆ ಅವರು? ಕಲಿಕಾ ಸೋಪಾನದ ರೂಪದಲ್ಲಿ ಏನು ಮಾಡ್ತಾರೆ? ಮಂಡಿಸ್ತಾರೆ. ಕಲಿಕೆಯ ಅಂಶಗಳು. ಬೋಧನೆಯ 9 ವಿಧಾನಗಳನ್ನು ಕೂಡ ಏನು ಮಾಡ್ತಾರೆ ಇವರು? ಪರಿಚಯ ಮಾಡ್ತಾರೆ. ಇವರು 8 ಪ್ರಕಾರದ ವರ್ತನ ಬದಲಾವಣೆಯನ್ನು ತಮ್ಮ ಪುಸ್ತಕವಾದಂತಹ ಕಂಡೀಷನ್ ಆಫ್ ಲರ್ನಿಂಗ್ ಎಂಬ ಪುಸ್ತಕದಲ್ಲಿ ಏನು ಮಾಡ್ತಾರೆ? ಪ್ರತಿಪಾದನೆ ಮಾಡ್ತಾರೆ. ಏನೇನು ಪ್ರತಿಪಾದನೆ ಮಾಡಿದ್ದಾರೆ ಅಂದರೆ ಸಂಜ್ಞಾ ಕಲಿಕೆ, ಅಂದರೆ ಸಂಜ್ಞೆಗಳ ಮೂಲಕ ನಾವು ಏನು ಮಾಡ್ಬೋದು? ಕಲಿಬೋದು. ಉದ್ದೀಪನ ಕಲಿಕೆ, ಸರಪಳಿ ಕಲಿಕೆ, ಶಾಬ್ದಿಕ ಕಲಿಕೆ, ಅಂದರೆ ಇಲ್ಲಿ ಗುಡ್ಡು, ವೆರಿ ಗುಡ್ಡು, ಈ ರೀತಿ ನಾವು ಹೇಳದೆ ಬರಿತೀವಲ್ಲ, ಅಂದರೆ ರೈಟಿಂಗ್ ಮೂಲಕ ಇರ್ತೈತೆ ಇದು ಶಾಬ್ದಿಕ. ಆ ಶಾಬ್ದಿಕ ಅಂದರೆ ನಾವು ಹೇಳೋದು, ಬಾಯಿಯ ಮೂಲಕ ಹೇಳೋದು. ಬಹುಮುಖ ವಿವೇದನ ಕಲಿಕೆ, ಇಲ್ಲಿ ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡಿದೆ ಮಗು ಏನು ಮಾಡಬೇಕು? ಬಹುಮುಖದಲ್ಲಿ ಏನು ಮಾಡಬೇಕು? ಅಂದರೆ ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಅದಕ್ಕೇನಂತೀವಿ? ಬಹುಮುಖ ವಿಭೇದನೆ ಅಂತೇಳಿ ಕರಿತೀವಿ. ಪರಿಕಲ್ಪನಾ ಕಲಿಕೆ ಮತ್ತು ನಿಯಮ ಕಲಿಕೆ, ಸಮಸ್ಯೆ ಪರಿಹಾರ ಕಲಿಕೆ. ಒಟ್ಟು 8 ಪ್ರಕಾರದ ಗ್ಯಾಗ್ನಿಯವರು ಏನು ಮಾಡ್ತಾರೆ? ಕಲಿಕೆಗಳನ್ನು ಹೇಳ್ತಾರೆ. ಈಗ ಸ್ಕಿನ್ನರ್ ಅವರ ಕ್ರಿಯಾಜನ ಅನುಬಂಧನ ಕಲಿಕೆ. ಸ್ಕಿನ್ನರ್ತಿದು ಕಲಿಕೆಯಲ್ಲಿ ಪುನರ್ಬಲವೇ ಏನಾಗ್ತದೆ? ಪುನರ್ಬಲವೇ ಅಂದರೆ ಪುನರ್ಬಲನದ ಬಗ್ಗೆ ಹೇಳ್ತಾರೆ ಇವರು. ಕಲಿಕೆಯಲ್ಲಿ ಪುನರ್ಬಲವೇ ಏನಾಗ್ತೈತೆ? ಪ್ರಧಾನವಾಗಿರ್ತೈತಿ ಎಂದು ಪ್ರತಿಪಾದನೆ ಮಾಡಿದವರು ಯಾರು ಅಂದರೆ ಅದು ಕ್ರಿಯಾಜನ್ಯ ಅನುಬಂಧದ ಕಲಿಕೆ ಪ್ರತಿಪಾದಕರಾದಂಥ ಸ್ಕಿನ್ನರ್ ಅವರು. ಬರ್ಫೆಸ್ ಫಡ್ರಿಕ್ ಸ್ಕಿನ್ನರ್, ಇವರು ಪೂರ್ಣ ಹೆಸರು. ಇದನ್ನು ಪುಷ್ಟೀಕರಣವಾದ ಅಂತ ಕೂಡ ನಾವು ಕರಿತೀವಿ. ಸ್ಕಿನ್ನರ್ BF ಇವರು ಯಾವ ದೇಶದರಂದರೆ ಅಮೇರಿಕ ದೇಶದ ಮನೋವಿಜ್ಞಾನಿ ಇವರು ಪಾರಿವಾಳ ಮತ್ತು ಇಲಿಗಳ ಮೇಲೆ ಏನು ಮಾಡ್ತಾರೆ? ಪ್ರಯೋಗಗಳನ್ನು ಮಾಡ್ತಾರೆ. ಕ್ರಮಾನುಗತ ಬೋಧನೆಯ ಈ ಸಿದ್ಧಾಂತದ ತಳಹದಿಯ ಮೇಲೆ ಏನಾಗಿದೆ? ರೂಪಿತವಾಗಿದೆ. ಕ್ರಮಾನುಗತ ಬೋಧನೆ ಅಂತ ಬರ್ತೈತಿ, ಅದು ಯಾವ ಸಿದ್ಧಾಂತದ ಮೇಲೆ ರೂಪುಗೊಂಡಿದೆ ಅಂದರೆ ಅದೇ ಸ್ಕಿನ್ನರ್ ಅವರ ಒಂದು ಸಿದ್ಧಾಂತದ ಮೇಲೆ. ಸ್ಕಿನ್ನರ್ ಪೆಟ್ಟಿಗೆ ತಯಾರಿಸಿದ್ದು ಎಷ್ಟರಲ್ಲಿ ಅಂದರೆ 1954ರಲ್ಲಿ. ಅದನ್ನು ನಾವು ಕಲಿವಿನ ವಿಜ್ಞಾನ ಅಂತ ಮತ್ತು ಬೋಧನೆ ಕಲೆ ಅಂತೇಳಿ ಏನು ಮಾಡ್ತಾರೆ? ಒಂದು ಪುಸ್ತಕವನ್ನು ಬರೀತಾರೆ. 1954ರಲ್ಲಿ ಕಲಿವಿನ ವಿಜ್ಞಾನ ಮತ್ತು ಬೋಧನೆ ಕಲೆ ಪುಸ್ತಕ ಬರೆದವರು ಯಾರು ಅಂದರೆ ಅದು ಸ್ಕಿನ್ನರ್ ಅವರು. ಸ್ಕಿನ್ನರ್ ಅವರು ಮಾಡಿದಂಥ ಪ್ರಯೋಗದ ಪೆಟ್ಟಿಗೆಯನ್ನು ಸ್ಕಿನ್ನರ್ ಪೆಟ್ಟಿಗೆ ಅಂತೇಳಿ ಕರಿತೀವಿ.
ಇಲ್ಲಿ ಜೀವಿ ಸೋಪಾದಿತ ಪ್ರಚೋದನೆ ಮತ್ತು ಸೋಪಾದಿತ ಅನುಕ್ರಿಯೆ ಪುಷ್ಟೀಕರಣ ಸೋಪಾದಿತ ಕಲಿಕೆ ಏನಾಗ್ತೈತಿ ಇಲ್ಲಿ ಉಂಟಾಗ್ತೈತಿ. ಸೋಪಾದಿತ ಪ್ರಚೋದನೆ ನಂತರ ಸೋಪಾದಿತ ಅನುಕ್ರಿಯೆ ಆಮೇಲೆ ಪುಷ್ಟೀಕರಣ ಸೋಪಾದಿತ ಕಲಿಕೆ ಈ ರೀತಿ ಏನಾಗ್ತೈತೆ ಕಲಿಕೆ ಉಂಟಾಗ್ತೈತೆ. ಪ್ರಯೋಗಕ್ಕೆ ಸ್ಕಿನ್ನರ್ ಅವ್ರು ಏನು ಮಾಡ್ತಾರೆ, ಒಂದು ಹಸಿದ ಪಾರಿವಾಳವನ್ನು ತೆಗೆದುಕೊಳ್ತಾರೆ, ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕ್ತಾರೆ. ಆ ಪೆಟ್ಟಿಗೆ ಏನಂತೀವಿ ನಾವು ಸ್ಕಿನ್ನರ್ ಪೆಟ್ಟಿಗೆ ಅಂತೇಳಿ ಕರಿತೀವಿ. ಎರಡು ಏನು ಮಾಡ್ತಾರೆ, ಬಿಳಿ ಬಿಲ್ಲೆಗಳನ್ನು ಅವರು ಮಾಡ್ತಾರೆ, ಬಿಳಿಯೆಲ್ಲ ಬಿಲ್ಲೆಗಳನ್ನು ಮಾಡ್ತಾರೆ ಅವರು. ಒಂದು ಬಿಲ್ಲೆಯಲ್ಲಿ ಉಕ್ಕಿದಾಗ ಆಹಾರ ಏನು ಮಾಡ್ತೈತೆ, ಕಾಳುಗಳು ಹೊರಬರ್ತವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿ 2 ಬಟನ್ ಕೂಡ ಮಾಡ್ತಾರೆ, ಒಂದು ರೆಡ್ ಬಟನ್ ಒಂದು ಹಸಿರು ಬಟನ್. ರೆಡ್ ಬಟನ್ ಒತ್ತಿದಾಗೆಲ್ಲ ಏನಾಗ್ತೈತೆ, ಆ ಪಾರಿವಾಳಕ್ಕೆ ಶಾಕ್ ಆಗ್ತೈತೆ, ಅದು ಶಾಕ್ ಹೊಡೆಯಂಗೆ ವ್ಯವಸ್ಥೆ ಮಾಡ್ತಾರೆ. ಮತ್ತು ಗ್ರೀನ್ ಬಟನ್ ಒತ್ತಿದಾಗ ಕಾಳುಗಳನ್ನು ಬರುವಂಥ ವ್ಯವಸ್ಥೆ ಇಲ್ಲಿ ಮಾಡ್ತಾರೆ. ಇಲ್ಲಿ ಧನಾತ್ಮಕ ಪುನರ್ಬಲನ ಇರ್ತೈತೆ ಮತ್ತು ಋಣಾತ್ಮಕ ಪ್ರತಿಫಲನೂ ಕೂಡ ಇರ್ತೈತೆ. ಧನಾತ್ಮಕ ಏನಂದರೆ ಪ್ರಶಂಸೆ, ಹೊಗಳಿಕೆ, ಬಹುಮಾನ, ಮುಗುಳ್ನಗೆ ಇವೆಲ್ಲ ಏನು ಧನಾತ್ಮಕ ಪುನರ್ಬಲ ನೀಡುವುದು ಮಕ್ಕಳಿಗೆ. ಋಣಾತ್ಮಕ ಪುನರ್ಬಲನ ಏನಂದರೆ ದಂಡ ಹಾಕೋದು, ಶಿಕ್ಷೆ ವಿಧಿಸೋದು, ತೆಗೊಳ್ಳೋದು, ಭಯ ಈ ರೀತಿಯೆಲ್ಲ ಋಣಾತ್ಮಕ ಏನು ಮಾಡ್ತೀವಿ ಪುನರ್ಬಲನವು ಕೂಡ ಇಲ್ಲಿ ಮಾಡ್ತೀವಿ. ಮಕ್ಕಳಿಗೆ ಅಂಕಗಳು ದರ್ಜೆ ಕೊಡುವುದರ ಮೂಲಕ ಕಲಿಕೆಯನ್ನು ಏನು ಮಾಡಬೇಕು, ನಾವು ಪ್ರೋತ್ಸಾಹಿಸಬೇಕು. ಏನು ಹೇಳ್ತಾರೆ ಅಂದರೆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡಬೇಕಾದ್ರೆ ಅಂಕಗಳು ಕೊಡಬೇಕು, ದರ್ಜೆ ನೀಡಬೇಕು. ಅಂದರೆ ABCD ದರ್ಜೆ ನೀಡ್ತೀವಲ್ಲ ಹಾಗೆ ಈ ಮೂಲಕ ನಾವು ಕಲಿಕೆಯನ್ನು ಮಾಡ್ಬೋದು, ಪ್ರೋತ್ಸಾಹಿಸಬೇಕು ಅಂಥೇಳಿ ಹೇಳ್ತಾರೆ. ಯಾರು, ಸ್ಕಿನ್ನರ್ ಅವರು. ಇವಾಗ ಕ್ರಮಾನುಗತ ಬೋಧನೆ, ಇದು ಸ್ಕಿನ್ನರ್ ಅವರ ಕ್ರಿಯಾಜನ ಸಿದ್ಧಾಂತದ ಮೇಲೆ ಏನಾಗಿದೆ ರೂಪುಗೊಂಡಿದೆ ಅಂತೇಳಿ ಹಿಂದೆ ನೋಡಿದ್ವಿ. ಈ ಒಂದು ಬೋಧನೆ ಕೆಳಕಂಡ ತತ್ವಗಳನ್ನು ಒಳಗೊಂಡಿದೆ. ಏನು ಒಳಗೊಂಡಿದೆ ಅಂದರೆ ಇದು ಮೊದಲು ಚಿಕ್ಕ ಚಿಕ್ಕ ಹಂತಗಳ ತತ್ವ, ಆಮೇಲೆ ಸ್ವಯಂ ಗತಿ ತಂತ್ರ ಹಂತ, ಆಮೇಲೆ ಅಂದರೆ ತಕ್ಷಣ ದೃಢೀಕರಣ ಹಂತ. ನಾವೇನು ಮಾಡಬೇಕು, ಯಾವುದೇ ಒಂದು ಟಾಪಿಕ್ ಕಲಿಬೇಕಾದ್ರೆ ಚಿಕ್ಕ ಚಿಕ್ಕ ಹಂತಗಳಲ್ಲಿ ಕಲಿಬೇಕು, ಆಮೇಲೆ ಸ್ವಯಂವಾಗಿ ಕಲಿಬೇಕು, ಆಮೇಲೆ ನಾವು ಅದನ್ನು ದೃಢೀಕರಣ ಮಾಡ್ಕೊಳ್ಬೇಕು, ಆಮೇಲೆ ಅದನ್ನು ಕ್ರಿಯಾತ್ಮಕ ಅನುಕ್ರಿಯಾ ತತ್ವಗಳನ್ನು ನಾವಿಲ್ಲಿ ಅಳವಡಿಸ್ಬೇಕು, ಸ್ವಯಂ ನಾವೇ ಪರೀಕ್ಷೆ ಮಾಡ್ಕೋಬೇಕು. ಇವೆಲ್ಲ ಏನು 5 ಹಂತಗಳು, ಅಂದರೆ ಕ್ರಮಾನುಗತ ಕಲಿಕೆಯ 5 ಹಂತಗಳು ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು. ಬೋಧನಾ ತಂತ್ರ ಅಥವಾ ಬೋಧನಾ ಯಂತ್ರ, ಟೀಚಿಂಗ್ ಮಷಿನ್, ಇದು ಕೂಡ ಸ್ಕಿನ್ನರ್ ಅವರ ಕ್ರಿಯಾಜನ ತತ್ವದ ಮೇಲೆ ಏನು ಮಾಡ್ತೈತಿ ರೂಪುಗೊಂಡಂಥ ಒಂದು ತತ್ವ ಆಗಿರ್ತೈತಿ. ಇದು ಸ್ಕಿನ್ನರ್ ತತ್ವಗಳು ಏನು ಮಾಡ್ತೈತೆ, ತತ್ಕ್ಷಣ ಪುಷ್ಟೀಕರಣ ನೀಡುವಂಥ ಒಂದು ತತ್ವ ಆಗಿರ್ತೈತಿ. ಇವರ ಪ್ರಕಾರ ಮಾನವನ ಕಲಿಕೆ ಏನಾಗ್ತದೆ ಅಂದರೆ ಯಾಂತ್ರಿಕ ನೆರವು ಪಡ್ಕೊಳ್ತೈತಿ ಮತ್ತು ಪುನರ್ಬಲನ ಬೇಕು ಎಂಬುದು ಇವ್ರದ್ದೊಂದು ಅಭಿಪ್ರಾಯ. ಈಗ ಬೆಂಜಮಿನ್ ಬ್ಲೂಮ್ ಇವರು ಏನು ಮಾಡ್ತಾರೆ, ಪ್ರಭುತ್ವ ಕಲಿಕೆ ಬಗ್ಗೆ ಒತ್ತು ಕೊಡ್ತಾರೆ. ಅಂದರೆ ನಮಗೆ ಇಲ್ಲಿ ಯಾವ ಕಲಿಕೆ ಯಾರು ನೀಡಿದ್ರು ಎಂಬುದು ವೆರಿ ಇಂಪಾರ್ಟೆಂಟು. ಅವ್ರು ಎದ್ರ ಮೇಲೆ ಪ್ರಯೋಗ ಮಾಡಿದ್ರು ಎಂಬುದು ಕೂಡ ನಮಗೆ ಏನಾಗ್ತೈತೆ, ಇಂಪಾರ್ಟೆಂಟ್ ಆಗ್ತೈತೆ. ಹಾಗೆ ಅದ್ರ ಉದ್ದೇಶ ಏನಾಗಿತ್ತು, ಇವೆಲ್ಲ ಎಕ್ಸಾಮಿಗೆ ಕೇಳುವಂಥ ಪ್ರಶ್ನೆಗಳು ಇವೆಲ್ಲ. 1960ರಲ್ಲಿ ಬೆಂಜಮಿನ್ ಬ್ಲೂಮ್ ಏನು ಮಾಡ್ತಾರೆ, ಪ್ರಭುತ್ವ ಕಲಿಕೆ ನೀಡ್ತಾರೆ. ಯಾವ ಕಲಿಕೆ, ಪ್ರಭುತ್ವ ಕಲಿಕೆ. ಅಮೇರಿಕದ ಶೈಕ್ಷಣಿಕ ಮನೋವಿಜ್ಞಾನಿ. ಇವರ ಗ್ರಂಥ ಯಾವುದಂದರೆ ಟೆಕ್ಸ್ಟ್ ಅನಾಟಮಿ ಫಾರ್ ಲರ್ನಿಂಗ್ ಟೆಕ್ನಿಕ್ ಆ್ಯಂಡ್ ಅಸೋಸಿಯೇಟ್. ಪ್ರಭುತ್ವ ಕಲಿಕೆ ಪ್ರತಿಪಾದಕರು ಇವರು. ಬೋಧನಾ ಉದ್ದೇಶಗಳ ವರ್ಗೀಕರಣ ಮಾಡ್ತಾರೆ ಇವರು. ಬ್ಲೂಮ್ ಟ್ಯಾಕ್ ನಮ್ಮ ಎಂದು ಇವರು ಏನು ಮಾಡ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಬೆಂಜಮಿನ್ ಬ್ಲೂರವರ ಪ್ರಭುತ್ವ ಕಲಿಕೆ, ಬಂಡೂರವರ ಮಾದರಿ ನಿರ್ಮಾಣ ಕಲಿಕೆ, ಪಾವ್ಲೋವ್ ಅವರ ಅನುಬಂಧನ ಕಲಿಕೆ, ಸ್ಕಿನ್ನರ್ ಅವರ ಕ್ರಿಯಾಜನ ಅನುಬಂಧನ ಕಲಿಕೆ, ಥಾರ್ನ್ಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆ. ಈ ರೀತಿ ಅವ್ರ ಹೆಸರು ಮೇಲೆ ಅವ್ರ ಸಿದ್ಧಾಂತಗಳನ್ನು ಮಾಡಬೇಕು, ನಾವು ನೆನ್ಪಿಟ್ಕೋಬೇಕು ಅಥವಾ ಬಾಯ್ಪಾಟ್ ಮಾಡಬೇಕು ಅಂತ ಹೇಳ್ಬೇಕು. ಇವಾಗ ಬ್ರೂನರ್ದು ಅನ್ವೇಷಣ ಕಲಿಕೆ. ಬ್ರೂನರ್ ಅವರ ಅನ್ವೇಷಣೆ ಕಲಿಕೆ ಏನು ಮಾಡ್ತಾರೆ, ಮಂಡನೆ ಮಾಡ್ತಾರೆ. 1961ರಲ್ಲಿ ಈ ಒಂದು ಸಿದ್ಧಾಂತ ಅವರು ಮಂಡನೆ ಮಾಡ್ತಾರೆ. ಅದನ್ನು 1962ರಲ್ಲಿ ಬ್ರೂನರ್ ಏನು ಮಾಡ್ತಾರೆ, ಪ್ರಕಟಿಸಿದ ಬೋಧನಾ ಕಾರ್ಯಗಳು ಎಂಬ ಪುಸ್ತಕದಲ್ಲಿ ಏನು ಮಾಡ್ತಾರೆ, ಅದನ್ನು ಪ್ರತಿಪಾದನೆ ಮಾಡ್ತಾರೆ. JC ಬ್ರೂನರ್ ಅವರು ಅಮೆರಿಕ ದೇಶದವರು. ಇವರು ಕೂಡ ಅಮೆರಿಕ ದೇಶದವರು. ಇತ್ತೀಚೆಗೆ ಯಾವ ದೇಶದವರು ಅಂತ ಕೂಡ ಕರಿತಾ ಇದ್ದಾರೆ. ನೀವು ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳಿ, ಯಾವ್ಯಾವ ದೇಶದವ್ರು ಯಾರ್ಯಾರು ಅಂತೇಳಿ. ಆ ರೀತಿ ನೀವು ಮಾಡ್ಕೊಂಡ್ರೆ ನಮಗೆ ಈಸಿ ಆಗ್ತೈತೆ. ಇವರು ಕ್ರಿಯಾ ಪ್ರಾತಿನಿಧ್ಯ, ಚಿತ್ರರೂಪ, ಸಾಂಕೇತಿಕ ಎಂಬ 3 ವಿಧಾನಗಳನ್ನು ಬಳಸಿ ಏನು ಮಾಡ್ತಾರೆ, ಮಗುವಿನಲ್ಲಿ ಶಿಕ್ಷಣವನ್ನು ಕಲಿಸಬೇಕು ಅಂತ ಹೇಳ್ತಾರೆ. ಒಂದು ಕ್ರಿಯಾ ಪ್ರಾತಿನಿಧ್ಯ, ಚಿತ್ರರೂಪ ಮತ್ತು ಸಾಂಕೇತಿಕ. ಅಂದರೆ ಕ್ರಿಯೆ ಚಿತ್ರರೂಪ, ಸಂಕೇತ ಈ 3 ಅಂಶಗಳನ್ನು ಬಳಸಿ ಏನು ಮಾಡ್ತಾರೆ, ಕಲಿಸ್ತಾರೆ ಅಂಥೇಳಿ ಇವರು ಏನು ಮಾಡ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಇವರು ಬೆಳೆಸುವಂಥ ವಿಧಾನಗಳು ಇವೆಂದರೆ ಕನ್ಸರ್ವೇಟಿವ್ ಫೋಕಸ್, ಗ್ಯಾಬ್ಲಿಂಗ್,
ಸ್ಟಿಮ್ಯುಲೇಟೆನ್ಸ್ ಸ್ಕ್ಯಾನಿಂಗ್ ಮತ್ತು ಸಕ್ಸೆಸಿವ್ ಸ್ಕ್ಯಾನಿಂಗ್. ಇವು ಏನು ಮಾಡ್ತಾರೆ ಇವರು ಮಕ್ಕಳಲ್ಲಿ ಪರಿಕಲ್ಪನೆ ಬೆಳೆಸ್ಬೇಕಾದ್ರೆ ಈ ವಿಧಾನಗಳನ್ನು ಏನು ಮಾಡಬೇಕು ಬಳಸ್ಕೋಬೇಕು ಅಂಥೇಳಿ ಇವ್ರು ಹೇಳ್ತಾರೆ. ಏನು ಇನ್ನೊಂದು ಸರಿ ಹೇಳ್ತೀನಿ ಕೇಳ್ರಿ. ಕನ್ವರ್ಟಿವ್ ಫೋಕಸ್ ಗ್ಯಾಬ್ಲಿಂಗ್, ಸೈಮ್ಯುಲೇಟಿನ್ ಸ್ಕ್ಯಾನಿಂಗ್ ಮತ್ತು ಸಕ್ಸೆಸಿವ್ ಸ್ಕ್ಯಾನಿಂಗ್. ಇವು ವಿಧಾನಗಳ ಮೂಲಕ ಏನು ಮಾಡಬೇಕು ನಾವು ಮಕ್ಕಳಲ್ಲಿ ಕಲಿಸಬೇಕು ಎಂಬುದು ಇವರು ಉದ್ದೇಶ ಆಗಿರ್ತೈತಿ. ಆಮೇಲೆ ಆಸಕ್ತಿಯನ್ನು ಪತ್ತೆ ಹಚ್ಚೋದು ಹೇಗೆ ಅಂದರೆ, ಆಸಕ್ತಿ ಇರಬೇಕಾದ್ರೆ ನಮಗಲ್ಲೇನಿರಬೇಕು ಅವಧಾನ ಇರಬೇಕು. ಅವಧಾನವೇ ಅಂದರೆ ಆಸಕ್ತಿಯೇ ಅವಧಾನದ ತಾಯಿ ಅಂತೇಳಿ ಕರಿತೀವಿ. ಯಾವುದು ಆಸಕ್ತಿ ಇರುತ್ತೋ ಅಲ್ಲಿ ನಮಗೆ ಇಂಟ್ರೆಸ್ಟ್ ಇರ್ತದೆ. ಅಂದರೆ ಯಾವುದೇ ಒಂದು ವಿಷಯ ಕಲಿಬೇಕಾದ್ರೆ ನಮಗಲ್ಲಿ ಏನು ಬೇಕು ಆಸಕ್ತಿ ಮುಖ್ಯವಾಗಿ ಬೇಕು. ಆಸಕ್ತಿಯೇ ಅವಧಾನಕ್ಕೆ ತಾಯಿ ಅಥವಾ ಅವಧಾನವೇ ಆಸಕ್ತಿ ಅಂತೇಳಿ ಈ ರೀತಿ ಹೇಳ್ತೀವಿ. ಆಸಕ್ತಿಯ ಅವಧಾನದ ತಾಯಿ ಅಂದರೆ ಎರಡು ಒಂದು ನಾಣ್ಯದ ಎರಡು ಮುಖಗಳಿದೆ. ಆಸಕ್ತಿ ಅವಧಾನ ವೆರಿ ಇಂಪಾರ್ಟೆಂಟ್. ಆಸಕ್ತಿಯನ್ನು ಪತ್ತೆ ಹಚ್ಚುವ ಪ್ರಮಾಣೀಕೃತ ಇದು ಯಾವುದಂದರೆ ಪ್ರಮಾಣೀಕೃತ ತಪಶೀಲು ಪಟ್ಟಿ ಅಂತೇಳಿ ಬರ್ತೈತೆ ಇದು. ಅದರಿಂದ ನಾವೇನು ಮಾಡ್ಬೋದು ಅದನ್ನು ಪತ್ತೆ ಹಚ್ಬೋದು. ನೋಡಿರಿ, ಸ್ಟ್ರಾಂಗ್ ಉದ್ಯೋಗ ಆಸಕ್ತಿ ತಪಶೀಲು ಪಟ್ಟಿ ಯಾವ್ಯಾವ ಮೂಲಕ ನಾವು ಆಸಕ್ತಿನ ಹೆಚ್ಕೋಬೋದು ಅಂತ ಹೇಳ್ಕೊಟ್ಟಿದ್ದಾರೆ ಇಲ್ಲಿ. ಸ್ಟ್ರಾಂಗ್ ಉದ್ಯೋಗ ಆಸಕ್ತಿ ತಪಶೀಲ ಪಟ್ಟಿ ಅಂದರೆ ಇದಕ್ಕೆ ಸ್ಟ್ರಾಂಗ್ ವೊಕೇಶನ್ ಇಂಟರೆಸ್ಟ್ ಬ್ಲಾಕ್ ಅಂತೇಳಿ ಕರಿತೀವಿ. ಕ್ಯೂಡರ್ ತಪಶೀಲು ಪಟ್ಟಿಗಳು, ಕ್ಯೂಡರ್ ಪ್ರಿಫರೆನ್ಸ್ ರೆಕಾರ್ಡ್ಸ್ ಅಂತೇಳಿ ಕರಿತೀವಿ. ಚಟರ್ಜಿ ಭಾಷಾರಹಿತ ಆಸಕ್ತಿ ದಾಖಲೆ, ಚಟರ್ಜಿ ನಾನ್ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ರೆಕಾರ್ಡ್. NCERT ಅಭಿರುಚಿ ಅಂಶಮಾಲೆ. ಸ್ಟಿವರ್ಟ್ ಮತ್ತು ಬ್ರೈನಾರ್ಡ್ ನಿರ್ದಿಷ್ಟ ಆಸಕ್ತಿ ತಪಶೀಲು ಪಟ್ಟಿ. ಕ್ಲಿಟನ್ಸ್ ಉದ್ಯೋಗ ಆಸಕ್ತಿ ತಪಶೀಲು ಪಟ್ಟಿ. ಈ ರೀತಿ ಏನು ಮಾಡ್ತಾರೆ ಅವರು ಪಟ್ಟಿಗಳನ್ನು ಮಾಡಿದ್ದಾರೆ. ಸ್ಟ್ರಾಂಗ್ ಉದ್ಯೋಗ ಆಸಕ್ತಿ ತಪಶೀಲು ಪಟ್ಟಿ 1920ರಲ್ಲಿ ಏನು ಮಾಡ್ತಾರೆ ಅದನ್ನು ಮಂಡನೆ ಮಾಡ್ತಾರೆ. ಯಾರು ಮಂಡನೆ ಮಾಡಬೇಕಂದ್ರೆ ಇವರು ಬ್ರೂನರ್ ಅವರು ಮಂಡನೆ ಮಾಡ್ತಾರೆ. ಆಸಕ್ತಿ ಪರೀಕ್ಷಿಸುವ ಮಾಪನವನ್ನು ರೂಪಣೆ ಮಾಡಿದರು. ಮೊಟ್ಟ ಮೊದಲ ಬಾರಿಗೆ ಆಸಕ್ತಿ ಪರೀಕ್ಷಿಸುವ ತಪಶೀಲು ಪಟ್ಟಿ ಇದಾಗಿರ್ತೈತಿ. ಯಾವುದು? ಸ್ಟ್ರಾಂಗ್ ಉದ್ಯೋಗ ಆಸಕ್ತಿ ತಪಶೀಲು ಪಟ್ಟಿ. ಇದು ಮೊದಲ ಪಟ್ಟಿ ಯಾವುದಂತ ಕೇಳ್ತಾರೆ, ಅದಕ್ಕೆ ನೆನ್ಪಿಟ್ಕೋಬೇಕಿದೆ ಒಂದು. ಕ್ಯೂಡರ್ ತಪಶೀಲು ಪಟ್ಟಿಗಳು ಕ್ಯೂಡರ್ 1953ರಲ್ಲಿ ಏನು ಮಾಡ್ತಾರೆ ಇದನ್ನು ಪತ್ತೆ ಹಚ್ತಾರೆ. ಇದು 10 ಕ್ಷೇತ್ರಗಳನ್ನು ಒಳಗೊಂಡಿದೆ. ಧಾರಣ ಶಕ್ತಿಯನ್ನು ಕಂಡುಹಿಡಿಯಲು ಬಳಸುವಂತಹ ಸೂತ್ರ ಯಾವುದು ಅಂದರೆ ಧಾರಣ ಶಕ್ತಿ = 100 ಇಂಟು ಮೂಲ ಪ್ರಯತ್ನಗಳು ಎಷ್ಟು ಮತ್ತು ಪುನರ್ಕಲಿಕೆಯ ಪ್ರಯತ್ನಗಳು ಎಷ್ಟು ಡಿವೈಡೆಡ್ ಮೂಲ ಪ್ರಯತ್ನಗಳು. ಈ ರೀತಿ ಏನು ಮಾಡ್ತಾರೆ ಸೂತ್ರವನ್ನು ಬಳಸಿ ಧಾರಣ ಶಕ್ತಿಯನ್ನು ಕಂಡುಹಿಡಿತಾರೆ. ವ್ಯಕ್ತಿಯ ಅಭಿಜ್ಞಾನದ ಸಾಮರ್ಥ್ಯ ಕಂಡುಹಿಡಿಯುವುದು ಹೇಗೆಂದರೆ ಅಭಿಜ್ಞಾನ = 100 ಇಂಟು ಸರಿಯಾದ ಚಿತ್ರಗಳು ಮತ್ತು ತಪ್ಪಾದಂಥ ಚಿತ್ರಗಳು = ಒಟ್ಟು ಚಿತ್ರಗಳು. ಈ ರೀತಿ ಏನು ಮಾಡೋದು ನಾವು ವ್ಯಕ್ತಿಯ ಅಭಿಜ್ಞಾನವನ್ನು ಕಂಡುಹಿಡಿಬೋದು. ಸ್ಮೃತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಸ್ಮೃತಿ ವಿಸ್ಮೃತಿ ಅಂತ ಬರ್ತೈತೆ. ಸ್ಮೃತಿ ಅಂದರೆ ನೆನಪಿಟ್ಕೊಳ್ಳೋದು, ವಿಸ್ಮೃತಿ ಅಂದರೆ ನಾವು ಮರೆಯೋದು ಅಂತ ಅರ್ಥ. ಈಗ ಸ್ಮೃತಿ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ನಾವು ಏನು ಸ್ಮೃತಿ ಇಟ್ಕೋಬೇಕಾದ್ರೆ ನೆನಪಿನ ಶಕ್ತಿ ಇಟ್ಕೋಬೇಕಾದ್ರೆ ಏನೇನು ಪ್ರಭಾವ ಬೀರ್ತವೆ ಅದರಲ್ಲಿ ಅಭ್ಯಾಸ, ವಿಶ್ರಾಂತಿ, ಅನುವಂಶೀಯತೆ, ಉದ್ವೇಗ. ಇವು ನಮಗೆ ಇರಬಾರ್ದು. ಇವು ಚೆನ್ನಾಗಿದ್ದರೆ ನಮ್ದು ಏನಾಗ್ತೈತೆ ಸ್ಮೃತಿ ಚೆನ್ನಾಗಿದೆ ಅಂತ ಅರ್ಥ. ಮರೆವು ಅಥವಾ ವಿಸ್ಮೃತಿ ನೋಡಿರಿ, ಮರೆವು ಅಂದ್ರೆ ವಿಸ್ಮೃತಿ ಅಂದ್ರೆ ಇದರಲ್ಲಿ 2 ವಿಧಗಳಿದ್ದಾವೆ. ಒಂದು ಸಕ್ರಿಯ ಮರೆವು, ಇನ್ನೊಂದು ನಿಷ್ಕ್ರಿಯ ಮರೆವು. ಸಕ್ರಿಯವಾಗಿ ಅಂದರೆ ನಾವೇನು ಮಾಡ್ತೀವಿ ಇದು ಯಾವಾಗೂ ನೆನ್ಪಿಟ್ಕೊಂಡು ಇರ್ತಾ ಏನಾಗ್ತೈತಿ ಮರೆವಾಗ್ತೈತಿ. ನಿಷ್ಕ್ರಿಯ ಅಂದರೆ ಇಲ್ಲಿ ಯಾವುದೇ ಕ್ರಿಯೆ ಇಲ್ಲದೇ ಆಗ್ತದೆ ತಕ್ಷಣವಾಗಿ ಮರ್ತೋಗ್ತೀವಿ ಅಂತ ಅರ್ಥ. ಮರುವಿನ ರೇಖೆಯನ್ನು ನೀಡಿದವರು ಯಾರಂದರೆ ಎಬ್ಬಿಂಗ್ಹಾಸ್. ಕಾಲ ಕಳೆದಂತೆ ಮರುವಿನ ಪ್ರಮಾಣದಲ್ಲಾಗುವಂಥ ವ್ಯತ್ಯಾಸವೇನಂತೀವಿ ನಾವು ಮರೆವು ಅಂಥೇಳಿ ಕರಿತೀವಿ. ಅದಕ್ಕೆ ಎಬ್ಬಿಂಗ್ಹಾಸ್ ಏನು ಮಾಡ್ತಾರೆ ಈ ಮರೆವಿನ ವಕ್ರರೇಖೆಯನ್ನು ನೀಡ್ತಾರೆ. ಇವರು ಪ್ರಯೋಗದ ಮೂಲಕ ಕಂಡುಹಿಡಿದ ರೇಖಾಚಿತ್ರದ ಮೂಲಕ ಏನು ಮಾಡ್ತಾರೆ ಇದನ್ನು ತೋರಿಸ್ತಾರೆ. ಇವರು ಸೂಚಿಸಿದ ಮರುವಿನ ಪ್ರಮಾಣ ವಕ್ರರೇಖೆಯನ್ನು ಎಬ್ಬಿಂಗ್ಹಾಸರು ಮರುವಿನ ವಕ್ರರೇಖೆ ಅಂತೇಳಿ ಕರಿತೀವಿ. ಇವರೇ ಮರುವಿನ ವಕ್ರರೇಖೆ ರಚಿಸೋದ್ರಿಂದ ಅವರ ಹೆಸರಿಂದಲೇ ಇದನ್ನು ಕರಿತೀವಿ ಅಂತ ಅರ್ಥ. ಎಬ್ಬಿಂಗ್ಹಾಸ್ ಅವರು ಜರ್ಮನ್ ದೇಶದವರು. ಇವರು ಮರುವಿನ ವಕ್ರರೇಖೆ ರೂಪಿಸ್ತಾರೆ. ಪ್ರಾಯೋಗಿಕ ಮನೋವಿಜ್ಞಾನದ ಅಧ್ಯಯನದ ಪ್ರಮುಖ ಮನೋವಿಜ್ಞಾನಿ ಅಂದರೆ ಇವರು. 1880ರಲ್ಲಿ ಏನು ಮಾಡ್ತಾರೆ ಜರ್ಮನಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನದ ಸಂಚಿಕೆ ಏನರ್ಥ ಹೊರತರ್ತಾರೆ. ಇದು ಸ್ಮೃತಿಯ ಮೇಲೆ ಮೊದಲ ಬಾರಿಗೆ ಪರಿಮಾಣಾತ್ಮಕ ಅಧ್ಯಯನ ಮಾಡ್ತಾರೆ.
ಮರುವಿನ ರೋಗವನ್ನು ಏನಂತೀವಿ ನಾವು ಅಮ್ನೇಷಿಯಾ ಅಂತೇಳಿ ಕರಿತೀವಿ. ನಮ್ಮ ಮರೆಯಂಥ ರೋಗ ಇತ್ತು ಅಂದರೆ ನಮಗೆ ಅದಕ್ಕೆ ಏನಂತೀವಿ ಅಮ್ನೇಷಿಯಾ ಅಂತೇಳಿ ಕರಿತೀವಿ. ಕೆಲವರಿಗೆ ಮೆದುಳಿನಲ್ಲಿ ವಿಷಯವು ಏನಾಗ್ತದೆ ಸಂಗ್ರಹಣೆಯಾಗಿದ್ದು ಸೂಕ್ತ ಸಮಯದಲ್ಲಿ ಏನಾಗ್ತದೆ ಹೊರ ಬರ್ತಲ್ಲ ಕಷ್ಟ ಆಗ್ತೈತೆ. ಅವರಿಗೆ ಏನಾಗ್ತೈತೆ ಕೆಲವರಿಗೆ ವಿಷಯ ಏನಾಗ್ತದೆ ಮೆದುಳಿನಲ್ಲಿ ಇರ್ತೈತಿ, ಆದರೆ ಸೂಕ್ತ ಸಮಯಕ್ಕೆ ತಕ್ಕಂತೆ ಏನಾರ ಹೊರ ಬರಲ್ಲ ಕಷ್ಟ ಆಗ್ತೈತಿ. ಇಂತಹ ಮರೆವಿಗೆ ಏನಂತೀವಿ ಅಂತೀರಿ ರಿಕಾಲ್ ಅಮ್ನೇಷಿಯಾ ಅಂತೇಳಿ ಕರಿತೀವಿ. ಏನು ರಿಕಾಲ್ ಅಮ್ನೇಷಿಯಾ. ಇಲ್ಲಿವರೆಗೂ ಏನಾಯ್ತಂದರೆ ಕಲಿಕೆಯ ಸಿದ್ಧಾಂತಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸ್ವಲ್ಪ ವಿಡಿಯೋ ಲೆಂತಿ ಆಯಿತು, ಆದರೂ ಪರವಾಗಿಲ್ಲ, ಯಾಕೆಂದರೆ ಅದು ಮುಗಿಸ್ಬೇಕಾಗಿತ್ತು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಈ ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಹೋಗೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ. ಟಿ ಇ ಟಿಗೆ ಬೇಕಾದರೆ ಇದು ಸ್ವಲ್ಪ ಯೂಸ್ ಆಗ್ತೈತೆ. ಇನ್ನು ನೀವು ಡೀಟೇಲ್ ಆಗಿ ಟಿ ಇ ಟಿಗೆ ಓದ್ಕೊಳ್ಬೇಕು. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.